ತುಮಕೂರು ಜಿಲ್ಲೆಯ 3 ಪಾಕ್ ಪ್ರಜೆಗಳಿಗೆ ಈಗ ಟೆನ್ಷನ್. ತುಮಕೂರು ನಗರದಲ್ಲಿ ವಾಸ ಇರುವಂತಹ 3 ಮಹಿಳಾ ಪ್ರಜೆಗಳು, ತುಮಕೂರಿನವರನ್ನ ಮದುವೆಯಾಗಿ ಬಂದಿರುವಂತಹ 3 ಮಹಿಳೆಯರು, ಅವರಿಗೀಗ ಟೆನ್ಷನ್ ಶುರುವಾಗಿದೆ. 1962ರಲ್ಲಿ ವಿವಾಹವಾಗಿ ತುಮಕೂರಿಗೆ ಬಂದಿದ್ರು ಓರ್ವ ಮಹಿಳೆ. ಭಾರತದ ಪ್ರಜೆ ಅಂತ ಘೋಷಣೆ ಮಾಡಿದೆ ಕೋರ್ಟ್. ಆದರೆ ಇನ್ನೂ ಭಾರತದ ಪೌರತ್ವ ಕೇಂದ್ರ ಸರ್ಕಾರದಿಂದ ಸಿಕ್ಕಿರಲಿಲ್ಲ. 1962ರಲ್ಲಿ ವಿವಾಹ ಆಗಿ ಬಂದಿರ್ತಾರೆ, ತುಮಕೂರಿನಲ್ಲಿ ವಾಸ ಇದ್ದಾರೆ, ಭಾರತದ ಪ್ರಜೆ ಅಂತ ಕೋರ್ಟ್ ಘೋಷಣೆ ಮಾಡಿದೆ. ಆದರೆ ಭಾರತದ ಪೌರತ್ವ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಸಿಕ್ಕಿಲ್ಲ. 2 ಮಹಿಳೆಯರು 10 ವರ್ಷದ ಹಿಂದೆ ವಿವಾಹ ಆಗಿ ಬಂದಿದ್ರು. 2 ದೀರ್ಘಕಾಲದ ವೀಸಾವನ್ನ ಪಡೆದು ತುಮಕೂರಿನಲ್ಲಿ ವಾಸ ಇದ್ದಾರೆ. ಪಾಕಿಸ್ತಾನದವರ ವೀಸಾ ರದ್ದು ಮಾಡಿದ ಕಾರಣ ಈಗ 3 ಮಹಿಳೆಯರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಹಂತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ, ತುಮಕೂರಿನಲ್ಲಿ 3 ಪಾಕ್ ಪ್ರಜೆಗಳಿದ್ದಾರೆ, ಮಹಿಳಾ ಪ್ರಜೆಗಳು. ಅವ್ರಿಗೀಗ ಟೆನ್ಷನ್ ಶುರುವಾಗಿರುವಂಥದ್ದು ಸಹಜ ಕೂಡ. ಯಾಕಂತಂದ್ರೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳಿಗೆ 48 ಗಂಟೆಗಳ ಡೆಡ್ಲೈನ್ ಕೂಡ ಇದೆ ಭಾರತವನ್ನ ತೊರೆಯೋದಿಕ್ಕೆ. ಸೊ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ? ಬಿಡ ಏನು ಈಗಾಗಲೇ ಏನು ಭಾರತದಲ್ಲಿ ಇರುವಂತಹ ಎಲ್ಲಾ ರಾಜ್ಯಗಳಲ್ಲಿ ಇರುವಂತಹ ಏನು ಪಾಕ್ ಪ್ರಜೆಗಳನ್ನ ಕಳಿಸುವಂತ ಒಂದು ಆದೇಶ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಯೂ ಕೂಡ ಸಾಕಷ್ಟು ಜಿಲ್ಲಾಡಳಿತದಿಂದ ತುಮಕೂರು ಜಿಲ್ಲಾಡಳಿತದಿಂದಲೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಯಾರು ಪಾಕ್ನ ಮೂಲದ ಪ್ರಜೆಗಳು ಯಾರಿದ್ದಾರೆ ಅನ್ನುವಂಥ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ 3 ಮಹಿಳೆಯರು ಇಲ್ಲಿನ ಸ್ಥಳೀಯವಾದಂತಹ ಪುರುಷರನ್ನ ಮದುವೆ ಆಗಿರುವಂತದ್ದು ನಮಗೆ ಕಂಡು ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಒಬ್ಬ ಮಹಿಳೆ ಏನಿದ್ದಾರೆ, ಆಕೆ 1962ರಲ್ಲಿ ಮದುವೆ ಆಗಿರ್ತಾರೆ. ಸುಮಾರು ಅಂದ್ರೆ 16 ವರ್ಷ ಅವರ ಏಜ್ ಸಂದರ್ಭದಲ್ಲಿ ಮದುವೆ ಆಗಿರುವಂತದ್ದು. ಅಂದ್ರೆ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ 1-2 ವರ್ಷದ ಹಿಂದೆ ಮದುವೆ ಆಗಿರುವಂತದ್ದು. ಆಕೆಗೆ ಈಗಾಗಲೇ 79-80ರ ವಯಸ್ಸಿನಲ್ಲಿ ಇರೋದ್ರಿಂದಾಗಿ ಆಕೆಯ ಒಂದು ಕೋರ್ಟ್ ಮುಖಾಂತರ ಕೂಡ ಇಲ್ಲಿನ ಒಂದು ಪೌರತ್ವ ಪಡೆಯುವಂತ ಪ್ರಯತ್ನ ಆಗಿರುವಂತದ್ದು. ಅದು ಒಂದು ಕ್ಲಿಯರೆನ್ಸ್ ಆಗಿರುವಂತದ್ದು. ಏನು 1962ರಲ್ಲಿ ಮದುವೆ ಆದಂತಹ ಮಹಿಳೆಯದು ಒಂದು ಕ್ಲಿಯರೆನ್ಸ್ ಆಯ್ತು. ಅದನ್ನು ಹೊರತುಪಡಿಸಿ 10 ವರ್ಷದ ಹಿಂದೆ 2 ಮದುವೆ ಆಗಿರುವಂತ 2 ಮಹಿಳೆಯರಿದ್ದಾರೆ. ಅವರ ಒಂದು ಪೌರತ್ವ ಇನ್ನೂ ಕೂಡ ಇಲ್ಲಿ ಏನು ಸಿಕ್ಕಿಲ್ಲ ಅವರಿಗೆ. ಒಂದು ಪ್ರಮುಖವಾಗಿ ಇನ್ನೊಂದು ಇವರು ಇನ್ನೆರಡು ಮಹಿಳೆಯರೇನಿದ್ದಾರೆ ಅವರು ಲಾಂಗ್ ಡ್ಯೂರೇಷನ್ ವೀಸಾದಲ್ಲಿ ಇರುವಂತದ್ದು. ಇದೀಗ ದೇಶ ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋ ಹಿನ್ನೆಲೆಯಲ್ಲಿ ಇವ್ರು ಯಾವ ರೀತಿಯಾಗಿ ಈಗ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕು. ಈಗಾಗಲೇ ಪೊಲೀಸರು ಮತ್ತು ಜಿಲ್ಲಾಡಳಿತ ಈ 3 ಮಹಿಳೆಯ ಒಂದು ಟ್ರ್ಯಾಕ್ ಮಾಡಿರುವಂತದ್ದು. ಅವರ ಸಂಪೂರ್ಣ ಏನು ಅವರ ಒಂದು ಜೀವನದ ಓಡಾಟಗಳಿರ್ಬೋದು, ಮತ್ತೆ ಅವ್ರು ಎಲ್ಲಿ ಹೋಗಿ ಬರ್ತಾರೆ, ಮತ್ತೆ ಏನೆಲ್ಲ ಮಾಡ್ತಿದ್ದಾರೆ, ಏನ್ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಮನೆಯಲ್ಲೇ ಇದಾರ, ಹೊರಗಡೆ ಏನಿದಾರ, ಮತ್ತೆ ಪಾಕಿಗೂ ಇವ್ರಿಗೂ ಯಾವ್ದಾದ್ರು ಸಂಬಂಧ ಇತ್ತಾ, ಇತ್ತೀಚೆಗೆ ಏನಾದ್ರು ಸಂಪರ್ಕ ಮಾಡಿದ್ರೆ, ಈ ರೀತಿಯಾದಂತಹ ಎಲ್ಲಾ ದಾಖಲೆಗಳನ್ನ ಪೊಲೀಸರು ಈಗಾಗಲೇ ಸಂಗ್ರಹಿಸಿ ಇಟ್ಕೊಂಡಿರುವಂತದ್ದು, ಮತ್ತೆ ಅವರನ್ನ ಟ್ರ್ಯಾಕ್ ಮಾಡ್ತಿರೋದಂತ ನಾವು ನೋಡ್ಬೋದು. ಒಂದು ಮಹಿಳೆಯದು 3 ಜನರಲ್ಲಿ ಒಬ್ಬ ಮಹಿಳೆಯದು ಕ್ಲಿಯರ್ ಆದ್ರೆ ಇನ್ನಿಬ್ಬರು ಮಹಿಳೆಯರದು ಏನ್ ಮಾಡ್ತಾರೆ ಅಂತದ್ದು. ಮತ್ತೆ ಅವರು ಕೂಡ ಈಗಾಗಲೇ ಸಾಕಷ್ಟು ಬಾರಿ ಇಲ್ಲಿನ ಒಂದು ಪೌರತ್ವಕ್ಕೆ ಅರ್ಜಿ ಸಲ್ಲಿಸಿರುವಂತದ್ದು. ಆದ್ರೆ ಈವರೆಗೂ ಕೂಡ ಅವರು ಪೌರತ್ವ ಕೂಡ ಸರ್ಕಾರದಿಂದ ಸಿಕ್ಕಿದ್ದಲೇ ಇರೋದ್ರಿಂದಾಗಿ ವೀಸಾ ಆಧಾರದ ಮೇಲೆ, ಅಂದ್ರೆ ಲಾಂಗ್ ಡ್ಯೂರೇಷನ್ ವೀಸಾ ಆಧಾರದ ಮೇಲೆ ಅವರು ಕುಟುಂಬದ ಜೀವನ ನಿರ್ವಹಣೆ ಮಾಡ್ತಿರುವಂತದ್ದು. ಜಿಲ್ಲಾಡಳಿತ ಎಲ್ಲಾ ರೀತಿಯಾದ ಮಾಹಿತಿಗಳನ್ನ ತೆಗೆದುಕೊಂಡು ಅವ್ರ ಕುಟುಂಬದವರಿಗೂ ಜೊತೆಗೆ ಸಂಪರ್ಕದಲ್ಲಿರುವಂತದ್ದು. ಇನ್ನ 1 ಅಥವಾ 2 ದಿವಸದಲ್ಲಿ ಯಾವ ನಿರ್ಧಾರ ಆಗುತ್ತೆ, ಅವ್ರಿಗೆ ಅವಕಾಶ ಸಿಗುತ್ತಾ ಅಥವಾ ಈಗ ಇಲ್ಲಿ ಬಿಟ್ಟು ಹೋಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇವ್ರಿಗೆಲ್ಲರಿಗೂ ಕೂಡ ಮಕ್ಕಳು ಕೂಡ ಇರುವಂತದ್ದು, ಮಕ್ಕಳು ಮತ್ತೆ ಗಂಡಂದರ ಜೊತೆ ಸಂಸಾರ ಮಾಡ್ತಿರುವಂತದ್ದು ನಾವು ಕಾಣಬಹುದು. ಹಾಗಾಗಿ ಈ ಇಬ್ಬರು ಮಹಿಳೆಯರಿಗೆ ಒಂದು ಸಂಕಷ್ಟದ ಪರಿಸ್ಥಿತಿ ಅಂತ ಹೇಳ್ಬೋದು. ಇವರು ಯಾವ ರೀತಿಯಾಗಿ ಹೋಗ್ತಾರೆ, ಮತ್ತೆ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಂಡಿದೆ ಆ ನಿರ್ಧಾರಕ್ಕೆ ಬದ್ಧಾಗಿ ವಾಪಸ್ ಪಾಕಿಸ್ತಾನಕ್ಕೆ ಹೋಗ್ತಾರಾ ಅಥವಾ ಇಲ್ಲಿ ಇರ್ತಾರ ಬಗ್ಗೆ ನೋಡ್ಬೇಕಾಗಿರೋಂಥದ್ದು. ವೀಣಾ, ಥ್ಯಾಂಕ್ ಯು ಮಹಂತೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.